ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ಸ್. ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು, ಕೈಯಲ್ಲಿ ಹಣ ನಿಲ್ಲಬೇಕು ಅಂದರೆ ಏನೆಲ್ಲ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಲಕ್ಷ್ಮಿಯ ಕೃಪೆಯನ್ನು ಪಡೆಯಲು ಎಲ್ಲರೂ ಬಯಸುತ್ತಾರೆ. ಲಕ್ಷ್ಮಿಯು ಚಂಚಲೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೇಗನೆ ಚಲಿಸುವ ಸ್ವಭಾವದ ದೇವಿ. ಸಂಪತ್ತಿಗೆ ಅಧಿದೇವತೆಯಾಗಿರುವ ಲಕ್ಷ್ಮಿಯನ್ನು ಪೂಜಿಸಿ ಆರಾಧಿಸಿದಲ್ಲಿ ಅದೃಷ್ಟವನ್ನು ತಂದುಕೊಡುತ್ತಾಳೆ. ಪ್ರಖ್ಯಾತಿ, ಜ್ಞಾನ, ಧೈರ್ಯ, ಶಕ್ತಿ, ವಿಜಯ, ಸಂತಾನ, ಶೌರ್ಯ, ಕನಕ, ಧಾನ್ಯ, ಸಂತೋಷ, ಬುದ್ಧಿಶಕ್ತಿ, ಸೌಂದರ್ಯ, ಆರೋಗ್ಯ, ದೀರ್ಘಾಯುಷ್ಯ ಹೀಗೆಯೇ ಅನೇಕ ಬಗೆಯ ಸಂಪತ್ತನ್ನು ಕರುಣಿಸುವ ಕರುಣಾಮಯಿ ಲಕ್ಷ್ಮೀದೇವಿ. ಮನೆಯಲ್ಲಿರುವ ಗೃಹಿಣಿಯರು ಸೂರ್ಯ ಹುಟ್ಟುವ ಮೊದಲು ಏಳಬೇಕು. ಸೂರ್ಯ ಉದಯಿಸುವ ಮುಂಚೆಯೇ ಬಾಗಿಲ ಮುಂದೆ ನೀರು ಹಾಕಿ ರಂಗೋಲಿ ಹಾಕಬೇಕು. ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿ ಅಷ್ಟಗಂಧವನ್ನು ಇಟ್ಟು ಪೂಜಿಸಬೇಕು. ಮನೆಯನ್ನು ಒರೆಸುವಾಗ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿಣ ಹಾಕಿ ಮನೆಯನ್ನು ಶುಚಿಗೊಳಿಸಬೇಕು. ಸಂಜೆಯ ವೇಳೆ 7 ಗಂಟೆಯವರೆಗೆ ಮುಸ್ಸಂಜೆ ಹೊತ್ತಿನಲ್ಲಿ ಮನೆಯ ಮುಖ್ಯ ದ್ವಾರವನ್ನು ತೆರೆದಿಡಬೇಕು ಹಾಗೂ ಮನೆಯ ಹಿಂದಿನ ದ್ವಾರವನ್ನು ಮುಚ್ಚಬೇಕು. ಸಂಜೆ ವೇಳೆ ಮನೆಯನ್ನು ಶುಚಿಯಾಗಿ ಇಟ್ಟು ಸಂಜೆ ದೇವರಿಗೆ ದೀಪ ಹಚ್ಚಿ ಧೂಪವನ್ನು ಹಾಕಬೇಕು. ಸಂಜೆಯ ವೇಳೆ ಹೊಸ್ತಿಲ ಪೂಜೆಯನ್ನು ಮಾಡಬೇಕು. ಮನೆಯ ಅಕ್ಕಪಕ್ಕ ಮುಳ್ಳಿನ ಗಿಡಗಳು ಹಾಗೂ ಪೊದೆಗಳು ಇರದ ಹಾಗೆ ನೋಡಿಕೊಳ್ಳಬೇಕು. ನೀವು ಹಣ ಇಡುವ ಜಾಗ ಅಂದರೆ ಲಾಕರ್, ಗಲ್ಲ, ಪರ್ಸ್, ಪೆಟ್ಟಿಗೆಯಲ್ಲಿ ಸಂಪೂರ್ಣವಾಗಿ ಹಣ ಖಾಲಿ ಆಗದ ಹಾಗೆ ನೋಡಿಕೊಳ್ಳಬೇಕು. ಹಣವನ್ನು ಎಲ್ಲೆಂದರಲ್ಲಿ ಇಡಬಾರದು. ಮನೆಯಲ್ಲಿ ಏನಾದರೂ ನಿಂತ ಲಕ್ಷ್ಮಿಯ ವಿಗ್ರಹ ಮತ್ತು ಫೋಟೋ ಇದ್ದರೆ ಮನೆಯಲ್ಲಿ ಪೂಜಿಸಬಾರದು. ಮನೆಯ ಹೊಸ್ತಿಲ ಒಳಗೆ ಒಳ್ಳೆಯ ಮಾತನ್ನು ಅಂದರೆ ನಮ್ಮ ಅಭಿವೃದ್ಧಿಯ ಮಾತನ್ನು ಆಡಬೇಕು. ಅಸ್ತು ದೇವತೆಗಳು ಅಸ್ತು ಎನ್ನುವಾಗ ನಾವು ಆಡಿದ ಮಾತು ನಿಜವಾಗುತ್ತದೆ. ಮನೆಯಲ್ಲಿ ಜಗಳ, ಕಿರುಚಾಟ, ಗದ್ದಲವಿಲ್ಲದೆ ಶಾಂತವಾಗಿರಬೇಕು. ಮನೆಯಲ್ಲಿ ಸ್ತ್ರೀಯರನ್ನು ಗೌರವಿಸಬೇಕು. ಮನೆಗೆ ಬಂದ ಅತಿಥಿ ಅಥವಾ ಜ್ಞಾನಿಗಳನ್ನು ಅವಮಾನಿಸದೆ ಗೌರವಿಸಬೇಕು. ತುಳಸಿ ಕಟ್ಟೆ ಲಕ್ಷ್ಮಿಯ ನಿವಾಸವಾಗಿರುತ್ತದೆ. ಆದ್ದರಿಂದ ತುಳಸಿಯನ್ನು ಪೂಜಿಸಬೇಕು. ಲಕ್ಷ್ಮಿಯ ವಾರ ಶುಕ್ರವಾರ. ಮನೆಗೆ ಬಂದ ಮುತ್ತೈದೆಯನ್ನು ಬರಿಗೈಲಿ ಕಳಿಸಬಾರದು. ಅರಿಶಿಣ ಕುಂಕುಮವನ್ನು ಕೊಡಬೇಕು. ಅಡಿಗೆ ಮನೆಯನ್ನು ಯಾವಾಗಲೂ ಶುಚಿಯಾಗಿಡಬೇಕು. ರಾತ್ರಿ ಊಟ ಮಾಡಿದ ತಟ್ಟೆಗಳನ್ನು ರಾತ್ರಿಯೇ ತೊಳೆದಿಡಬೇಕು. ಅಡುಗೆ ಮನೆಯಲ್ಲಿ ಆಹಾರ ಪದಾರ್ಥಗಳು ಕೆಡದಂತೆ, ಹುಳ ಬರದಂತೆ ನೋಡಿಕೊಳ್ಳಬೇಕು. ಮನೆಯಲ್ಲಿ ನವಿಲುಗರಿ ಇಟ್ಟರೆ ಶುಕ್ರ ಗ್ರಹದ ಕೃಪೆ ಇರುತ್ತದೆ. ಇಷ್ಟೆಲ್ಲ ನಿಯಮಗಳನ್ನು ಪಾಲಿಸಿದರೆ ಲಕ್ಷ್ಮಿಯ ಅನುಗ್ರಹವಾಗುತ್ತದೆ. ಜೊತೆಗೆ ನಾವು ಕಷ್ಟಪಟ್ಟು ದುಡಿದ ಹಣ ನಮ್ಮ ಕೈಯಲ್ಲಿ ಸ್ಥಿರವಾಗಿ ಇರುವಂತೆ ಲಕ್ಷ್ಮಿಯು ಅನುಗ್ರಹಿಸುತ್ತಾಳೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.